ಐಪಿಎಲ್ ಸೀಸನ್ 19ಕ್ಕೆ ಆರ್ಸಿಬಿ ತನ್ನ ರಿಟರ್ನ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ. ಆರ್ಸಿಬಿ ರಿಲೀಸ್ ಮಾಡಿರುವಂತಹ ರಿಟರ್ನ್ ಮತ್ತು ರಿಲೀಸ್ ಲಿಸ್ಟ್ ನಲ್ಲಿ ಕೆಲವೊಂದು ಅಚ್ಚರಿಯ ಆಟಗಾರರ ಹೆಸರು ಕೂಡ ಇದೆ. ಹಾಗಾದ್ರೆ ಐಪಿಎಲ್ ಸೀಸನ್ 19ಕ್ಕೆ ಆರ್ಸಿಬಿ ರಿಟರ್ನ್ ಮಾಡಿಕೊಂಡಿರುವ ಆಟಗಾರರು ಯಾರು, ಹಾಗೆ ಸೀಸನ್ 19ರಿಂದ ಆರ್ಸಿಬಿ ರಿಲೀಸ್ ಮಾಡಿರುವಂತಹ ಆಟಗಾರರು ಯಾರ್ಯಾರು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಆರ್ಸಿಬಿ ಸೀಸನ್ 19ರಲ್ಲೂ ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಐಪಿಎಲ್ ಸೀಸನ್ 19ರಲ್ಲಿ ಆರ್ಸಿಬಿ ಕೆಲವೊಂದು ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಂಡಿದೆ. ಐಪಿಎಲ್ ಸೀಸನ್ 19ರಲ್ಲಿ ಆರ್ಸಿಬಿಯ ಬ್ಯಾಟ್ಸ್ಮನ್ ಗಳಾಗಿ ರಜತ್ ಪಟಿದಾರ್, ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅವರನ್ನ ಆರ್ಸಿಬಿ ರಿಟರ್ನ್ ಮಾಡಿಕೊಂಡಿದೆ. ಇನ್ನು ಸ್ವಸ್ತಿಕ್ ಚಿಕಾರ ಮತ್ತು ಮಯಾಂಕ್ ಅಗರ್ವಾಲ್ ಅವರನ್ನ ಐಪಿಎಲ್ ಸೀಸನ್ 19ರಲ್ಲಿ ಆರ್ಸಿಬಿ ರಿಲೀಸ್ ಮಾಡಿದೆ. ಇನ್ನು ವಿಕೆಟ್ ಕೀಪರ್ ಗಳ ರೂಪದಲ್ಲಿ ಸೀಸನ್ 19ರಲ್ಲಿ ಆರ್ಸಿಬಿ ಫಿಲ್ ಸಾಲ್ಟ್ ಮತ್ತು ಜಿತೇಶ್ ಶರ್ಮಾ ಅವರನ್ನ ರಿಟರ್ನ್ ಮಾಡಿಕೊಂಡಿದೆ. ಇನ್ನು ಟಿಮ್ ಸೆಲ್ಫ್ರಿಟ್ ಅವರನ್ನ ಆರ್ಸಿಬಿ ರಿಲೀಸ್ ಮಾಡಿದೆ. ಇನ್ನು ಆಲ್ರೌಂಡರ್ ಗಳ ರೂಪದಲ್ಲಿ ಕೃಣಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್, ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್ ಮತ್ತು ಜಾಕೋಬ್ ಬೆಥೆಲ್ ಅವರನ್ನ ಆರ್ಸಿಬಿ ರಿಟರ್ನ್ ಮಾಡಿಕೊಂಡಿದ್ದಾರೆ. ಲಿಯಮ್ ಲಿವಿಂಗ್ಸ್ಟೋನ್ ಮತ್ತು ಮನೋಜ್ ಪಾಂಡೆಗೆ ಇವರಿಬ್ಬರನ್ನ ರಿಲೀಸ್ ಮಾಡಿದೆ. ಲಿವಿಂಗ್ಸ್ಟೋನ್ ಸೀಸನ್ 18ರಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲರಾಗಿದ್ದರು. ಬರೋಬ್ಬರಿ 8.5 ಕೋಟಿ ರೂಪಾಯಿಗಳನ್ನ ಕೊಟ್ಟು ಆರ್ಸಿಬಿ ಲಿವಿಂಗ್ಸ್ಟೋನ್ ಅವರನ್ನ ಖರೀದಿ ಮಾಡಿತ್ತು. ಆದರೆ ನಿರೀಕ್ಷೆಗೆ ತಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲರಾಗಿದ್ದಂತ ಲಿವಿಂಗ್ಸ್ಟೋನ್ ಅವರನ್ನ ಆರ್ಸಿಬಿ ಇದೀಗ ರಿಲೀಸ್ ಮಾಡಿದೆ. ಇನ್ನು ಕಳೆದ 2-3 ಸೀಸನ್ಗಳಿಂದ ಆರ್ಸಿಬಿ ತಂಡದ ಭಾಗವಾಗಿದ್ದಂತ ಮನೋಜ್ ಪಾಂಡೆಗೆಯನ್ನ ಇದೀಗ ಆರ್ಸಿಬಿ ಸೀಸನ್ 19ರಲ್ಲಿ ರಿಲೀಸ್ ಮಾಡಿರುವುದು ಆರ್ಸಿಬಿ ಅಭಿಮಾನಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಚ್ಚರಿಯನ್ನ ತರಿಸಿದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ವೇಗದ ಬೌಲರ್ ಗಳ ರೂಪದಲ್ಲಿ ಆರ್ಸಿಬಿ ಸೀಸನ್ 19ರಲ್ಲಿ ಜೋಶ್ ಹೆಜಲ್ವುಡ್, ಯಶ್ ದಯಾಳ್, ಭುವನೇಶ್ವರ್ ಕುಮಾರ್, ನುವಾನ್ ತುಷಾರ, ರಸಿಕ್ ಸಲಾಮ್ದಾರ್ ಮತ್ತು ಅಭಿನಂದನ್ ಸಿಂಗ್ ಅವರನ್ನ ರಿಟರ್ನ್ ಮಾಡಿಕೊಂಡಿದೆ. ರಸಿಕ್ ದಾರ್ ಸೀಸನ್ 18ರಲ್ಲಿ ಆರ್ಸಿಬಿ ಪರವಾಗಿ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ತೋರಲಿಲ್ಲ. ಸೀಸನ್ 18ರ ಹರಾಜಿನಲ್ಲಿ ರಸಿಕ್ ದಾರ್ ಅವರನ್ನ ಬರೋಬ್ಬರಿ 6 ಕೋಟಿ ರೂಪಾಯಿಗಳನ್ನ ಕೊಟ್ಟು ಆರ್ಸಿಬಿ ಖರೀದಿ ಮಾಡಿತ್ತು. ಹೀಗಾಗಿ ರಸಿಕ್ ದಾರ್ ಅವರನ್ನ ಸೀಸನ್ 19ರಲ್ಲಿ ಆರ್ಸಿಬಿ ರಿಲೀಸ್ ಮಾಡಬಹುದು ಎಂಬ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಪ್ರೇಮಿಗಳಿದ್ದರು. ಆದರೆ ರಸಿಕ್ ದಾರ್ ಅವರನ್ನ ಆರ್ಸಿಬಿ ಇದೀಗ ರಿಟರ್ನ್ ಮಾಡಿಕೊಂಡಿದೆ. ಇನ್ನು ಲುಂಗಿ ಅಂಗಡಿ ಮತ್ತು ಬ್ಲೆಸ್ಸಿಂಗ್ ಮುಜರ್ಬಾನಿ ಅವರನ್ನ ಆರ್ಸಿಬಿ ಸೀಸನ್ 19ರಿಂದ ರಿಲೀಸ್ ಮಾಡಿದೆ. ಇನ್ನು ಸ್ಪಿನ್ನರ್ ಗಳ ರೂಪದಲ್ಲಿ ಆರ್ಸಿಬಿ ತಂಡ ಸುಯೇಶ್ ಶರ್ಮಾ ಅವರನ್ನ ರಿಟರ್ನ್ ಮಾಡಿಕೊಂಡಿದ್ದರೆ ಮೋಹಿತ್ ರಾಠಿ ಅವರನ್ನ ಆರ್ಸಿಬಿ ರಿಲೀಸ್ ಮಾಡಿದೆ. ಇನ್ನು ಸ್ವಸ್ತಿಕ್ ಚಿಕಾರ ಮತ್ತು ಮಯಾಂಕ್ ಅಗರ್ವಾಲ್ ಅವರನ್ನ ಕೂಡ ರಿಲೀಸ್ ಮಾಡಿರುವುದು ಆರ್ಸಿಬಿ ಅಭಿಮಾನಿಗಳಿಗೆ ಕೊಂಚ ಅಚ್ಚರಿ ತರಿಸಿದೆ ಅಂತಾನೆ ಹೇಳಬಹುದಾಗಿದೆ. ದೇವದತ್ ಪಡಿಕ್ಕಲ್ ಅವರ ರಿಪ್ಲೇಸ್ ಆಗಿ ಬಂದಿದ್ದಂತ ಮಯಾಂಕ್ ಅಗರ್ವಾಲ್ ತಮಗೆ ಸಿಕ್ಕ ಅವಕಾಶದಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಿದ್ದರು. ಇನ್ನು ಸ್ವಸ್ತಿಕ್ ಚಿಕಾರ ಅವರ ಟ್ಯಾಲೆಂಟ್ ಬಗ್ಗೆ ಸ್ವತಃ ಆರ್ಸಿಬಿ ತಂಡದ ಬ್ಯಾಟಿಂಗ್ ಕೋಚ್ ಆಗಿರುವಂತಹ ದಿನೇಶ್ ಕಾರ್ತಿಕ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದರು. ಹೀಗಿದ್ದರೂ ಕೂಡ ಸ್ವಸ್ತಿಕ್ ಚಿಕಾರ ಮತ್ತು ಮಯಾಂಕ್ ಅಗರ್ವಾಲ್ ಅವರನ್ನ ಆರ್ಸಿಬಿ ಸೀಸನ್ 19ರಲ್ಲಿ ಯಾಕೆ ರಿಲೀಸ್ ಮಾಡಿತ್ತು ಎಂಬುದೇ ಆರ್ಸಿಬಿ ಅಭಿಮಾನಿಗಳಿಗೆ ಅರ್ಥವಾಗಲಿಲ್ಲ ಅಂತಾನೆ ಹೇಳಬಹುದಾಗಿದೆ. ಇನ್ನು ಐಪಿಎಲ್ ಸೀಸನ್ 19ರಲ್ಲಿ ಆರ್ಸಿಬಿಯ ಪರ್ಸ್ ಬ್ಯಾಲೆನ್ಸ್ 16 ಕೋಟಿ 40 ಲಕ್ಷದಷ್ಟಿದೆ. ಈ ಮೊತ್ತದಲ್ಲಿ ಆರ್ಸಿಬಿ ಐಪಿಎಲ್ ಸೀಸನ್ 19ರ ಮಿನಿ ಹರಾಜಿನಲ್ಲಿ ಯಾವೆಲ್ಲ ಆಟಗಾರರನ್ನ ಕೊಂಡುಕೊಂಡು ಒಂದು ಬಲಿಷ್ಠ ತಂಡವನ್ನ ಸೀಸನ್ 19ರಲ್ಲಿ ಆರ್ಸಿಬಿ ಕಟ್ಟುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇನ್ನು ಐಪಿಎಲ್ ಸೀಸನ್ 19ರಲ್ಲಿ ಆರ್ಸಿಬಿಯ ರಿಲೀಸ್ ಮತ್ತು ರಿಟರ್ನ್ ಲಿಸ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.